ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ RG ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ನಾನು ಟಾಕ್ಸಿಕ್ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಟಾಕ್ಸಿಕ್ ಸಿನಿಮಾ ಬಗ್ಗೆ ಬಹಳ ಜನ ಅಪ್ಡೇಟ್ಸ್ ಕೊಡಿ ಅಂತ ಕೇಳ್ತಾ ಇದ್ರಿ. ಟೀಮ್ ಕಡೆಯಿಂದನೇ ಏನೋ ಅಪ್ಡೇಟ್ಸ್ ಬಂದಿರಲಿಲ್ಲ. ಕೆಲವೊಂದು ಲೀಕ್ಸ್ ಎಲ್ಲ ಆಯಿತು. ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಸರಿ ಇರಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳೋಕ್ಕೆ ಹೋಗಲಿಲ್ಲ. ಈಗ ಡಿಸೆಂಬರ್ ಮಂತಲ್ಲಿ ನಮ್ಮ ರಾಕಿ ಭಾಯ್ ಅಂದರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ರವರು ಅಪ್ಡೇಟ್ಗಳ ಸುರಿಮಳನೆ ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 9ನೇ ತಾರೀಕಿಂದ ಇಲ್ಲಿವರೆಗೂ ಅಪ್ಡೇಟ್ಗಳ ಮೇಲೆ ಅಪ್ಡೇಟ್ಗಳು ಕೊಡ್ತಾ ಬಂದಿದ್ದಾರೆ. ಅದೆಲ್ಲ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಅದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಎಸ್, ನಮ್ಮ ರಾಕಿ ಬಾಯ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಆಫ್ಟರ್ KGF ಚಾಪ್ಟರ್ 2 ಆದಮೇಲೆ ಬಹಳ ಬಿಗ್ಗೆಸ್ಟ್ ಗ್ಯಾಪ್ ತೊಗೊಂಡು ಈ ಸಿನಿಮಾ ಮಾಡಿದ್ದಾರೆ. ಅದರಲ್ಲಿ 2 ಸಿನಿಮಾಗಳನ್ನ ಆಲ್ರೆಡಿ ಮುಗಿಸಿದ್ದಾರೆ ಅಂತ ಸುದ್ದಿ ಬಂದಿದೆ. ಅದರಲ್ಲಿ ಒಂದು ನಮ್ಮ ಟಾಕ್ಸಿಕ್, ಇನ್ನೊಂದು ರಾಮಾಯಣ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಗೊತ್ತೇ ಇದೆ. ಅಫಿಷಿಯಲಾಗಿ ಅನೌನ್ಸ್ ಕೂಡ ಮಾಡಿದರು ರಾಮಾಯಣ ಟೀಮ್ ಅವ್ರ ಕಡೆಯಿಂದನೇ. ಈಗ ಟಾಕ್ಸಿಕ್ ಕಡೆ ಬರೋದಾದರೆ ಸದ್ಯದಲ್ಲಿ ನಮ್ಮ ರಾಕಿ ಬಾಯ್ ಅವರ ಬರ್ತ್ಡೇಗೋಸ್ಕರ ಒಂದು ಸ್ಪೆಷಲ್ ಟೀಸರ್ ಬರುತ್ತೆ ಅಂತ ಅನಿಸ್ತಾ ಇದೆ. ಈ ಅಪ್ಡೇಟ್ಗಳ ಸುರಿಮಳೆ ನೋಡ್ತಾ ಇದ್ದರೆ ಏನಕ್ಕಪ್ಪ ಅಂದರೆ 9ನೇ ತಾರೀಕು ನಮ್ಮ ರಾಕಿ ಬಾಯ್ ಅವರ ಡಿಫ್ರೆಂಟ್ ಲುಕ್ ಆದಂತಹ ಒಂದು ಪೋಸ್ಟರ್ ಕೂಡ ರಿಲೀಸ್ ಮಾಡಿದರು. ನೀವೆಲ್ಲ ನೋಡಿದ್ದೀರಾ? ಇಲ್ಲಿ ಹಾಕಿದ್ದೀನಿ, ನೋಡ್ತಾ ಇರ್ಬೋದು ನೀವು. 21ನೇ ತಾರೀಕು ಒಂದು ಪೋಸ್ಟರ್ ಬಿಟ್ಟಿದ್ರು, ಕಿರಣ್ ಅವ್ರದ್ದು ಪೋಸ್ಟ್ರು. ಇಲ್ಲಿ ನೋಡ್ತಾ ಇದ್ದೀರಾ? ಈ ಪೋಸ್ಟರಲ್ಲಿ ಅವರು ನಾದಿಯಾ ಕಾಣಿಸ್ಕೊತಾ ಇದ್ದಾರೆ. ಅದಾದಮೇಲೆ ಇನ್ನು 2 ಡೇಸ್ ಬ್ಯಾಕಲ್ಲಿ ಹುಮನ್ ಅವ್ರದ್ದೊಂದು ಪೋಸ್ಟರ್ ಬಿಟ್ಟಿದ್ದಾರೆ. ಅಂದರೆ ಅವರು LGBT ಕಾಣಿಸ್ಕೊತಾ ಇದ್ದಾರೆ. ಅಲ್ಲಿ ಪೋಸ್ಟರ್ ಇಲ್ಲಿ ನೋಡ್ತಾ ಇದ್ದೀರಾ ನೀವು. ಈಗ ಅಂದರೆ ಇವತ್ತು ನಯನತಾರ ಅವ್ರಿಗೆ ಪೋಸ್ಟರ್ ಬಿಟ್ಟಿದ್ದಾರೆ. ಗಂಗಾ ಆಗಿ ಅವರು ಈ ಕ್ಯಾರೆಕ್ಟರ್ನ ನಿಭಾಯಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅವ್ರ ಪೋಸ್ಟರ್ಸ್ ನೋಡ್ತಾ ಇದ್ರೆ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದಾವೆ. ಇಲ್ಲಿ ನೋಡ್ತಾ ಇದ್ದೀರಾ, ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನಾನು. 3 ಪೋಸ್ಟರ್ಸ್ನ ಒಂದ್ಸಲ ಹಾಕ್ತಿದ್ದೀನಿ, ನೋಡ್ತಾ ಇದ್ದೀರಾ? ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಆಮೇಲೆ ರಾಕಿ ಬಾಯ್ ಅವ್ರದ್ದು ಪೋಸ್ಟರ್ ನೋಡ್ತಾ ಇದ್ದೀರಾ, ಅವ್ರದ್ದು ಕೂಡ ಡಿಫ್ರೆಂಟಾಗಿ ಲುಕ್ಕಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಈ ಸಿನಿಮಾ ಯಾವ ರೀತಿಯಾಗಿ ತೆಗ್ದಿದ್ದಾರೆ ಅನ್ನೋದೇ ಒಂದು ತಲೆಯಲ್ಲಿ ಇನ್ನೂ ಜಾಸ್ತಿ ಹುಳ ಬಿಟ್ಟಂಗೆ ಆಗಿದೆ. ಕಾದು ನೋಡಬೇಕು ನೆಕ್ಸ್ಟ್ ಅಪ್ಡೇಟು. ಅಂದರೆ ನಮ್ಮ ರಾಕಿ ಬಾಯ್ ಬರ್ತ್ಡೇಗೆ ಟೀಸರ್ ಮೂಲಕ ಈ ಫಿಲಮ್ನ ಪ್ರಮೋಷನ್ ಇನ್ನೂ ಹೈಕಾಗಿ ಸ್ಟಾರ್ಟ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಟೀಸರ್ಗೆ ಒಂಥರ ಸಿಕ್ಕಾಪಟ್ಟೆ ವೇಟ್ ಮಾಡ್ತಾ ಇದ್ದೀನಿ. ನೀವು ಅಷ್ಟೇ ಎಕ್ಸೈಟಾಗಿ ವೇಟ್ ಮಾಡ್ತಾ ಇದ್ದೀರಾ ಅಂತ ಗೊತ್ತು. ಈ 3 ಪೋಸ್ಟರ್ಸ್ಗಳು, ಆಮೇಲೆ ನಮ್ಮ 4 ಪೋಸ್ಟರ್ಸ್ಗಳು ಅಂದರೆ ನಮ್ಮ ರಾಕಿ ಬಾಯಿಂದ ಹಿಡಿದು 3 ಜನ ಈಗ ಸದ್ಯ ಹೀರೋಯಿನ್ ಅಥವಾ ಇವ್ರೇನು ಮೇನ್ ಲೀಡಾಗಿ ಕಾಣಿಸ್ಕೊತಾ ಇದ್ದಾರೆ. ಹೀರೋಯಿನ್ ಯಾರು ಇರ್ಬೋದು, ಏನು ಇವ್ರು 3 ಜನನೂ ಹೀರೋಯಿನ್ನ ಏನು ಎತ್ತ ಅನ್ನೋದನ್ನ ಫುಲ್ಲು ಕನ್ಫ್ಯೂಷನಲ್ಲಿ ಆಗಿದ್ದೀನಿ ನಾನಂತರೂ. ಅಷ್ಟೇ ಎಕ್ಸೈಟಾಗಿ ಕಾಯ್ತಾ ಇದ್ದೀನಿ ಕೂಡ. ನಮ್ಮ ರಾಕಿ ಬಾಯ್ ಅವ್ರ ಥಿಂಕಿಂಗೇ ಬೇರೆ ಲೆವೆಲ್ ಇದ್ದಿದೆ. ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಫಸ್ಟಿಗೆ ಅಂದರೆ ನಮ್ಮ ಸೈಮಾ ಅವಾರ್ಡ್ಸ್ ಟೈಮಲ್ಲೇನೋ ಒಂದು ಮಾತಲ್ಲಿ ಹೇಳಿದರು, ವಾಚ್ ಔಟ್ ಗಾಯ್ಸ್, ದಿಸ್ ಈಸ್ ಜಸ್ಟ್ ಅ ಬಿಗಿನಿಂಗ್ ಅಂತ ಹೇಳ್ಬಿಟ್ಟು. ಆ ಬಿಗಿನಿಂಗ್ನ ಇನ್ನೂ ಹೈಪಲ್ಲಿ ಹೋಗ್ತಾ ಇದ್ದಾರೆ. ಅವರ ಯಶಸ್ಸು ಇದೇ ರೀತಿಯಾಗಿರಲಿ. ನಾನು ಅಷ್ಟೇ ಎಕ್ಸೈಟಾಗಿ ಕಾಯ್ತಾ ಇದ್ದೀನಿ ಟಾಕ್ಸಿಕ್ ಸಿನಿಮಾಗೆ. ನೀವು ಅಷ್ಟೇ ಎಕ್ಸೈಟಾಗಿ ಕಾಯ್ತಾ ಇದ್ದೀರ ಅಂತ ಗೊತ್ತು. ಕಾಯ್ತಾ ಇದ್ರೆ ಏನು ಮಾಡಬೇಕು? ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಟಾಕ್ಸಿಕ್ ಅಂತ ಹೇಳ್ಬಿಟ್ಟು ನಿಮ್ಮ ಯಶ್ ಬಾಯ್ಸ್ ಅಂದರೆ ನಿಮ್ಮ ಯಶ್ ಬಾಸ್ ಫ್ಯಾನ್ಸ್ ಅವರ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಪೋಸ್ಟರ್ಸ್ ನೋಡಿದ್ಮೇಲೆ ನಾನು ಅಷ್ಟೇ ಎಕ್ಸೈಟಾಗಿ ಕಾಯ್ತಾ ಇದ್ದೀನಿ ನಿಮ್ಮಷ್ಟೇ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.